ಇದು ನಡೆದಿದ್ದು ಮಲೆನಾಡಿನ ಕಡೆಯ ಒಂದು ಹಳೆ ಎಸ್ಟೇಟ್ ಬಂಗಲೆಯಲ್ಲಿ. ನನ್ನ ಫ್ರೆಂಡ್ ವಿನಯ್ ಅಂತ ಇದ್ದಾನೆ. ಅವನಿಗೆ ಈ ಹಳೆ ಫೋಟೋಗ್ರಫಿ ಅಂದ್ರೆ ತುಂಬಾ ಹುಚ್ಚು. ಹಾಗಾಗಿ ಅವನು ಈ ಬ್ರಿಟಿಷರ ಕಾಲದ ಹಳೆ ಮನೆಗಳನ್ನು ಹುಡುಕೊಂಡು ಹೋಗ್ತಿದ್ದ. ಒಂದ್ಸಲ ಅವನಿಗೆ ಸಕಲೇಶಪುರ ಹತ್ತಿರ ಒಂದು ಹಳೆ ಬಂಗಲೆ ಸಿಕ್ತು. ಅದು ಸುಮಾರು 80-90 ವರ್ಷ ಹಳೇದು. ಆ ಮನೆಯ ಸುತ್ತಮುತ್ತ ಯಾರೂ ಇರ್ಲಿಲ್ಲ. ವಿಚಾರಿಸಿದ್ರೆ ಊರಿನವರು ಅಲ್ಲಿಗೆ ಹೋಗ್ಬೇಡಿ, ಅದು ಸುಡುವ ಮನೆಯಪ್ಪ ಅಂತ ಎಚ್ಚರಿಸಿದ್ರು. ಆದ್ರೆ ವಿನಯ್ ಕೇಳ್ಬೇಕಲ್ಲ, ಫೋಟೋ ತೆಗಿಯೋಕೆ ಅಂತ ಅಲ್ಲಿಗೆ 2 ದಿನ ಇರೋಕ್ ಹೋದ. ವಿನಯ್ ಆ ಮನೆಗೆ ಹೋದ ಮೊದಲನೇ ದಿನವೇ ಸಖತ್ ಮಳೆ ಬರ್ತಿತ್ತು. ಮಲೆನಾಡಿನ ಚಳಿ ಅಂದ್ರೆ ಗೊತ್ತಲ್ಲ, ಮೈಯೆಲ್ಲ ನಡ್ಗುತ್ತೆ. ಆದ್ರೆ ವಿನಯ್ ಆ ಬಂಗಲೆಯ ಒಳಗಡೆ ಹೋದ ತಕ್ಷಣ ಅವನಿಗೆ ಸಡನ್ನಾಗಿ ಬೆವರು ಬರೋಕೆ ಶುರುವಾಯಿತು. ಮನೆಯೊಳಗೆ ಕಿಟಕಿಗಳೆಲ್ಲ ಓಪನ್ ಇದ್ರೂ ಒಳಗಡೆ ಏನೋ ಒಂಥರ ಉಸಿರುಗಟ್ಟಿಸುವ ವಾತಾವರಣ. ಅವನು ರಾತ್ರಿ ಒಂದು ಹಳೆ ಮರದ ಬೆಡ್ ಮೇಲೆ ಮಲ್ಗಿದ್ದ. ರಾತ್ರಿ 1 ಗಂಟೆ ಇರ್ಬೋದು. ಸಡನ್ನಾಗಿ ಅವನಿಗೆ ಏನೋ ಸುಟ್ಟ ವಾಸನೆ ಬಂತು. ಯಾರೋ ಪ್ಲಾಸ್ಟಿಕ್ ಅಥವಾ ಬಟ್ಟೆ ಸುಟ್ರೆ ಬರುತ್ತಲ್ಲ, ಆ ಥರ ವಾಸನೆ. ಅವನು ಎದ್ದು ನೋಡಿದ್ರೆ ಮನೆಯೊಳಗೆ ಎಲ್ಲಿಯೂ ಬೆಂಕಿ ಇರ್ಲಿಲ್ಲ. ಆದ್ರೆ ಆ ರೂಮಿನ ತಾಪಮಾನ ಮಾತ್ರ ಒಂದೇ ಸಮನೆ ಏರ್ತಾ ಇತ್ತು. ಅವನಿಗೆ ಅನ್ಸಿದ್ದೇನೆಂದ್ರೆ ಅವನ ಪಕ್ಕದಲ್ಲೇ ಯಾರೋ ದೊಡ್ಡ ಕೆಂಡದ ಬುಟ್ಟಿ ಇಟ್ಟಿದ್ದಾರೆ ಅಂತ. ವಿನಯ್ ಹೆದರಿ ಎದ್ದು ಹಾಲ್ಗೆ ಬಂದ. ಅಲ್ಲಿ ಅವನಿಗೆ ಕಂಡ ದೃಶ್ಯ ಅವನ ಜೀವನದಲ್ಲೇ ಮರೆಯೋಕಾಗಲ್ಲ. ಹಾಲ್ನ ಒಂದು ಮೂಲೆಯಲ್ಲಿ ಒಂದು ಕಪ್ಪು ಆಕೃತಿ ನಿಂತಿತ್ತು. ಅದು ಮನುಷ್ಯನ ತರಾನೇ ಇತ್ತು, ಆದ್ರೆ ಅದಕ್ಕೆ ಚರ್ಮ ಇರ್ಲಿಲ್ಲ. ಅದು ಪೂರ್ತಿ ಸುಟ್ಟು ಕರಕಲಾದ ಕಟ್ಟಿಗೆಯಂತೆ ಇತ್ತು. ವಿನಯ್ ಟಾರ್ಚ್ ಹಾಕಿ ನೋಡಿದಾಗ ಅವನ ಕೈ ನಡುಗಿತು. ಆ ಆಕೃತಿಯ ಮೈಯೆಲ್ಲ ಸೀಳಿ ಹೋಗಿತ್ತು. ಆ ಬಿರುಕುಗಳ ಒಳಗಡೆ ಕೆಂಪು ಕಿತ್ತಳೆ ಬಣ್ಣದ ಲಾವಾ ತರಹದ ಬೆಳಕು ಕಾಣ್ತಿತ್ತು. ಅಂದ್ರೆ ಆ ದೆವ್ವ ಒಳಗಿನಿಂದಲೇ ಉರಿಯುತ್ತಿತ್ತು. ಆ ಮನುಷ್ಯ 1 ಹೆಜ್ಜೆ ಮುಂದಕ್ಕೆ ಇಟ್ಟ. ಆಶ್ಚರ್ಯ ಅಂದ್ರೆ ಅವನು ಹೆಜ್ಜೆ ಇಟ್ಟ ಕಡೆ ಇದ್ದ ನೆಲದ ಮೇಲಿನ ಮರ ಸಡನ್ನಾಗಿ ಹೊಗೆ ಬರಲು ಶುರುವಾಯಿತು. ಅವನು ಯಾವೇ ಶಬ್ದ ಮಾಡ್ತಿರ್ಲಿಲ್ಲ, ಆದ್ರೆ ಅವನ ಹತ್ತಿರ ಹೋದಷ್ಟು ಶಾಖ ಜಾಸ್ತಿ ಆಗ್ತಿತ್ತು. ವಿನಯ್ಗೆ ಅವನ ಉಸಿರಾಟದ ಗಾಳಿ ಕೂಡ ಬಿಸಿ ಹಬೆಯ ತರ ತಗುಲುತ್ತಿತ್ತು. ವಿನಯ್ ಹೇಗೋ ಪ್ರಾಣ ಉಳಿಸ್ಕೊಂಡು ಆ ರಾತ್ರಿ ಹೊರಗೆ ಓಡಿ ಬಂದು ಗಾಡಿಲಿ ಮಲಗಿದ. ಮರುದಿನ ಊರಿನ ಒಬ್ಬ ಹಿರಿಯ ವ್ಯಕ್ತಿಯನ್ನ ಭೇಟಿ ಮಾಡಿ ಕೇಳಿದಾಗ ಒಂದು ಭೀಕರ ಕಥೆ ಗೊತ್ತಾಯಿತು. 1950ರ ಸಮಯದಲ್ಲಿ ಆ ಬಂಗಲೆಯಲ್ಲಿ ಒಬ್ಬ ಕೆಲಸಗಾರ ಇದ್ದನಂತೆ. ಅವನು ತುಂಬಾನೇ ಪ್ರಾಮಾಣಿಕ. ಆದ್ರೆ ಒಂದು ದಿನ ಆ ಮನೆಯಲ್ಲಿ ದೊಡ್ಡ ಶಾರ್ಟ್ ಸರ್ಕಿಟ್ ಆಗಿ ಬೆಂಕಿ ಹತ್ಕೊಂಡಾಗ ಒಳಗಿದ್ದ ಚಿಕ್ಕ ಮಗುವನ್ನು ಉಳಿಸೋಕೆ ಅವನು ಬೆಂಕಿಯೊಳಗೆ ನುಗ್ಗಿದ್ದನಂತೆ. ಮಗುವನ್ನು ಕಿಟಕಿಯಿಂದ ಹೊರಗೆ ಹಾಕಿ ಕಾಪಾಡಿದ. ಆದ್ರೆ ಅವನಿಗೆ ಹೊರಗೆ ಬರಲು ದಾರಿ ಸಿಗಲಿಲ್ಲ. ಮನೆಯ ಬೀಮ್ ಬಿದ್ದು ಅವನು ಅಲ್ಲೇ ಜೀವಂತವಾಗಿ ಸುಟ್ಟು ಕರಕಲಾದ. ಸಾಯುವಾಗ ಅವನಿಗೆ ಆದ ಆ ಉರಿ, ಆ ಯಾತನೆ ಅವನ ಆತ್ಮವನ್ನು ಅಲ್ಲಿಯೇ ಬಂಧಿಸಿಟ್ಟಿದೆ. ಅವನು ಕೆಟ್ಟವನಲ್ಲ, ಆದ್ರೆ ಅವನ ಆತ್ಮ ಸದಾ ಉರಿಯುತ್ತಲೇ ಇರುತ್ತದೆ. ಅವನು ಹೋದ ಕಡೆಯೆಲ್ಲ ತಾಪಮಾನ ಏರ್ತದೆ, ವಸ್ತುಗಳು ಸುಟ್ಟು ಹೋಗ್ತದೆ. ವಿನಯ್ ಈಗ್ಲೂ ಹೇಳ್ತಾನೆ, ಗುರು, ದೆವ್ವ ಅಂದ್ರೆ ಕೇವಲ ಭಯ ಅಲ್ಲ, ಅದೊಂದು ಅನುಭವಿಸೋಕಾಗದ ನೋವು ಅಂತ. ಇವತ್ತಿಗೂ ಆ ಮನೆ ಹಾಗೇ ಇದೆ. ಈಗ್ಲೂ ಆ ಮನೆ ಹತ್ತಿರ ಹೋದ್ರೆ ನಿಮ್ಗೆ ವಿಪರೀತ ಸೆಕೆಯಾಗುತ್ತೆ. ಅಲ್ಲಿನ ಗೋಡೆಗಳ ಮೇಲೆ ಕೈ ಇಟ್ರೆ ಬಿಸಿ ದೋಸೆ ಹಂಚಿನ ತರಹ ಇರುತ್ತೆ. ಇದಕ್ಕೆ ರೆಸಿಡ್ಯುಯಲ್ ಹಾಂಟಿಂಗ್ ಅಂತನೂ ಕರೀತಾರೆ. ಅಂದ್ರೆ ಒಂದು ಘಟನೆ ಅದೇ ಜಾಗದಲ್ಲಿ ಪದೇ ಪದೇ ರಿಪೀಟ್ ಆಗ್ತಿರುತ್ತೆ. ಆ ಮನುಷ್ಯ ಇವತ್ತಿಗೂ ಆ ಬೆಂಕಿಯ ನೋವಿನಿಂದ ತಪ್ಪಿಸಿಕೊಳ್ಳೋಕೆ ಆ ಮನೆಯಲ್ಲಿ ಓಡಾಡ್ತಾನೆ ಇರ್ತಾನೆ. ನಾವೆಲ್ಲ ಎಷ್ಟೋ ಸಲ ಸೆಕೆ ಆಗ್ತಿದೆ ಅಂತ ನಾರ್ಮಲ್ ಆಗಿ ಹೇಳ್ತೀವಿ, ಆದ್ರೆ ಕೆಲವೊಮ್ಮೆ ಆ ಸೆಕೆ ಹಿಂದೆ ಇಂಥದೊಂದು ಕಥೆ ಇರ್ಬೋದಲ್ವಾ? ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.